ಸರ್ಕಾರಿ ನೇಮಕಾತಿ ಈ ಕೂಡಲೇ ಬೇಗ ಆರಂಭಿಸಬೇಕು. ಜೊತೆಗೆ ಏನು ಈಗಾಗಲೇ 56,000 ಏನು ನೋಟಿಫಿಕೇಶನ್ ಮಾಡಿದೆ, ಅದ್ರ ಜೊತೆಗೆ 1 ಲಕ್ಷದವರೆಗೂ ಏನು ನೇಮಕಾತಿಯನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಶಶಿಕಾಂತ್ ಗುರೂಜಿ ಅವರು ಈಗ CM ಅವ್ರನ್ನ ಭೇಟಿ ಮಾಡಿದ್ದಾರೆ. ಅವರೇ ಮಾತಾಡ್ತಾ ಹೋಗೋಣ. ಸರ್ ಬನ್ನಿ, ಏನೆಲ್ಲ ನಿಮ್ಮ ಸರ್, ನಾವು ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳ ಪರವಾಗಿ ಧಾರವಾಡವನ್ನು ಸಂಪೂರ್ಣ ಬಂದ್ ಮಾಡಿ ಹೋರಾಟ ಮಾಡಬೇಕಂದಾಗ ಅಲ್ಲಿಯ DC ಅವರು ಮತ್ತು ಕಮಿಷನರ್ ಅವರು ನಮಗೆ ಮಾತನ್ನು ತೊಗೊಂಡು ಮಾತು ಕೊಟ್ಟರು. ಸರ್, CM ಅವ್ರಿಗೆ ಭೇಟಿ ಮಾಡಿಸ್ತೀನಿ, ಒಂದು ಅರ್ಧ ಗಂಟೆ ಮುಕ್ತ ಚರ್ಚೆ ಮಾಡಿಸ್ತೀನಿ. ಇವತ್ತು ವಿಧಾನಸೌಧದೊಳಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶವನ್ನು ಕೊಟ್ಟರು. ನಮ್ಮ 3 ಬೇಡಿಕೆ ಇದ್ದು ಸರ್ ಮುಖ್ಯವಾಗಿ. ಒಂದು 56,000 ಹುದ್ದೆಗಳಿಗೆ ಈಗಾಗಲೇ ಅಧಿಸೂಚನೆ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಲಕ್ಷವನ್ನು ಸೇರಿಸಿ 1,56,000 ಹುದ್ದೆಗಳನ್ನು ಡಿಸೆಂಬರ್ ಒಳಗೆ ಕರಿಬೇಕಂತೇಳಿ ಮೇನ್ ಗಟ್ಟಿಯಾಗಿ ಅದನ್ನು ಅವ್ರಿಗೆ ಮಾತಾಡಿದಾಗ ಸ್ಪಂದನೆ ಮಾಡಿದರು. ಸರ್, ಹಂತವಾಗಿ ಕರಿತೀನಿ ಗುರುಜಿ ಅಂತ ಹೇಳಿದ್ರು. ಎರಡನೇದಾಗಿ 5 ವರ್ಷ ಎಲ್ಲ ವಿದ್ಯಾರ್ಥಿಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದರು. ಆದರೆ ಕೋವಿಡ್ದಿಂದ ಯಾವುದೇ ಹುದ್ದೆಗಳನ್ನು ಭರ್ತಿ ಮಾಡಿಲ್ಲ. ಅವ್ರಿಗೆ ಈಗ ಕರೆದಾಗ ಇನ್ನೊಂದು ಅವಕಾಶ ಕೊಡ್ರಿ ಅಂತಂದಾಗ ಅದಕ್ಕೂ ಸರಿಯಾಗಿ ಸ್ಪಂದನೆ ಮಾಡಿದರು. ಮೂರನೇದಾಗಿ ಅತ್ಯಂತ ದೊಡ್ಡ ಬೇಡಿಕೆ ಅಂದ್ರೆ ಸರ್, ಕರ್ನಾಟಕಗಳು ಅತ್ಯಂತ ಭ್ರಷ್ಟಾಚಾರ ಸಂಸ್ಥೆ ಅಂದರೆ KPSC. ಇಂತಿಷ್ಟು ಹುದ್ದೆಗಳಿಗೆ ಹಿಂಗೆ ಹಣ ಅಂತ ಜನರಲಾಗಿ ಮಾತಾಡ್ತಾರೆ. ನಾವೇನು ಹೇಳ್ತೀವಿ, ಎಲ್ಲ ಮೆಂಬರ್ಗಳ ಮ್ಯಾಗ ತನಿಖೆಯನ್ನು ಮಾಡಿಸಿ ಅದರ ಹಣವನ್ನು ತನ್ನ ಸರ್ಕಾರಕ್ಕೆ ಹಾಕ್ಕೊಡ್ರಿ. ಮತ್ತು ಮೊನ್ನೆ 384 ಪೋಸ್ಟ್ಗಳನ್ನ ಏನು ಕರೆದಿದ್ರು ಅದನ್ನು ರದ್ದು ಮಾಡಿ KSR ರೀನೋಟಿಫಿಕೇಶನ್ ಮಾಡಿರಿ, ಇನ್ನಷ್ಟು ಸೇರಿಸಿ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕಂತ ಹೇಳಿದಾಗ ಒಪ್ಕೊಂಡ್ರು. ಮತ್ತು ರಾಜ್ಯದೊಳಗೆ ಸರ್ 90,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ. ಎಷ್ಟೋ ನಮ್ಮ ಗಡಿಭಾಗದೊಳಗೆ ಸರ್ಕಾರಿ ಹುದ್ದೆಗಳು ಖಾಲಿ ಬಿದ್ದಿದ್ದಾವೆ, ಮುಗಿಸ್ತಾ ಇದ್ದಾರೆ. ಅದನ್ನು ಕೂಡ ಕರಿಬೇಕಂತ ಮನವಿ ಕೊಟ್ಟಿವಿ. 20 ವರ್ಷಗಳಿಂದ ಯಾವುದೇ ಸರ್ಕಾರಿ ಪ್ರಾಥಮಿಕ ಇರಲಿ ಪ್ರೌಢ ಇರಲಿ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿಲ್ಲ ಸರ್, ಅದನ್ನು ಕೂಡ ನೇಮಕಾತಿ ಮಾಡಬೇಕಂತ ಮಾಡ್ಕೊಂಡಿವಿ. ಮತ್ತು ಇನ್ನೊಂದು ಬಹುಮುಖ್ಯವಾಗಿರತಕ್ಕಂಥದ್ದು ಸರ್ವೇರ್ಗಳ ನೇಮಕಾತಿ ಸರ್. 20 ವರ್ಷಗಳು ದುಡಿತಾ ಇದ್ದಾರೆ, ಅವ್ರು ಹೊರಗೆ ಹಾಕ್ಯಾರ. ಮತ್ತು ಸರ್ವೇರ್ಗಳು ಸ್ಟ್ರೈಕ್ ಮಾಡಿದ್ರು, ರೈತರ ಸರ್ವೆ ಆಗ್ತಾ ಇಲ್ಲ ಭೂಮಿಗಳು. ಇವತ್ತು ಅರ್ಜಿ ಕೊಟ್ಟರೆ 6 ತಿಂಗಳು ವರ್ಷ ಆಗ್ತಾ ಇದೆ. ಅವ್ರದ್ದು ಕೂಡ ಸಮಸ್ಯೆ ಬಗೆಹರಿಸಬೇಕಂತ ಮನವಿ ಕೊಟ್ಟಾಗ ಸರ್ಕಾರ ಸಂಪೂರ್ಣವಾಗಿ ಸ್ಪಂದನೆಯನ್ನು ಮಾಡಿದೆ. ಅವರು ನೋಟಿಫಿಕೇಶನನ್ನು ಅದನ್ನು ಉಳಿಸ್ಕೊಳ್ತೀವಿ, ಎಲ್ಲ KEಗೆ ಕೊಡಬೇಕು, ಯಾಕೆಂದರೆ ಪಾರದರ್ಶಕವಾಗಿ ನಿಮ್ಮ ಮನೆಗೆ ಏನು KPSCಯಲ್ಲೇ ಮುಂದುವರಿಸಬೇಕಾ ಅಥವಾ KEಗೆ ಕೊಡಬೇಕಾ, ಇಲ್ಲ ವಿದ್ಯಾರ್ಥಿಗಳಿಗೆ ನೀವು ಯಾವ ರೀತಿಯಲ್ಲಿ ಹೇಳ್ತೀರಾ, ಅಂದರೆ ಹೋರಾಟ ಮುಂದುವರಿಸ್ತೀರಾ? ಸರ್, ಈಗ KPSCನ ರದ್ದು ಮಾಡಲಿಕ್ಕೆ ಬರೋದಿಲ್ಲ, ಸಂವಿಧಾನಬದ್ಧ ಸಂಸ್ಥೆ ಆಗ್ತದೆ. ನಾವೇನು ಹೇಳ್ತೇವೆ, ಎಲ್ಲ ಮೆಂಬರ್ಗಳನ್ನ ತೆಗೆದು 5 ಜನ ನಿವೃತ್ತ ನ್ಯಾಯಾಧೀಶರ ನೇಮಕದೊಳಗೆ ಆಗದೇ ಇದ್ದರೆ KE ಕೊಡಬೇಕಂತೇಳಿ ನಮ್ಮ ಬೇಡಿಕೆ ಸರ್. ಏನು ಈಗಾಗಲೇ ನೋಟಿಫಿಕೇಶನ್ ಆಗಿದಂಥ KPSCಯಲ್ಲಿ ನೋಟಿಫಿಕೇಶನ್ ಆಗಿರೋದು ಸಾಕಷ್ಟು ಅಕ್ರಮಗಳು ನಡೆದಿದೆ. ವಿದ್ಯಾರ್ಥಿಗಳು ಒತ್ತಾಯ ಏನಂತಂದರೆ KPSC ಕೊಡಬೇಡ್ರಿ, ಯಾವುದೇ ನೋಟಿಫಿಕೇಶನ್ KPSC ಕೊಡಬೇಡ್ರಿ, ಮೊದಲಾಗಿ KE ಕೊಡಿ, ಅದ್ರ ಬಗ್ಗೆ ನೀವೇನಾದರೂ ಈಗಾಗಲೇ ಗಮನ ತಂದಿರಾ, CM ಅವ್ರಿಗೆ ಗಮನ ತಂದಿರಾ? ಈಗಾಗಲೇ ಆಗಿರ್ತಕ್ಕಂಥ FDA ಏನು ನೋಟಿಫಿಕೇಶನ್ ಆಗಿದೆ, ಬರೀ ಕೇವಲ 15-20 ಮಾತ್ರ ಆಗಿದೆ. ಸರ್, ಒಂದು ಉದಾಹರಣೆ ಕೊಡ್ತೀನಿ. CM ಅವ್ರ ಗಮನಕ್ಕೆ ತಂದಿವಿ. ಸಿಂಧೂನೂರೊಳಗೆ PDO ಕ್ವಶನ್ ಪೇಪರ್ 1 ಗಂಟೆ ಮುಂಚೆ ಓಪನ್ ಆಗ್ಯದ. ಅದನ್ನು ವಿರೋಧ ಮಾಡಿದ್ರೆ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕ್ಯಾರ. ಆಮೇಲೆ KS ಒಂದೇ ರೂಮ್ನಾಗ 10 ಜನ 18 ಜನ 20 ಜನ ನೇಮಕ ಆಗ್ಯಾರ. ಒಂದೇ ಕ್ಯಾಟಗರಿ ಆಗ್ಯಾರ, ಒಂದೇ ತಾಲೂಕಿನವ್ರು ಆಗ್ಯಾರ. ಅದಕ್ಕಾಗಿ ನಾವೇನು ಹೇಳ್ತಾ ಇದ್ವಿ ಸರ್, KPSC ರದ್ದು ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಸಂಪೂರ್ಣ ಕನಿಷ್ಠ 10 ವರ್ಷದ ಎಲ್ಲ ಮೆಂಬರ್ಗಳು ಎಷ್ಟು ಆಸ್ತಿ ಮಾಡ್ಕೊಂಡಾರ, ಅಕ್ರಮವಾಗಿ ಹಣ ಮಾಡಿದಾರ, ಯಾರು ಅಕ್ರಮವಾಗಿ ನೇಮಕ ಆಗ್ಯಾರ, ಅದನ್ನು ಸಂಪೂರ್ಣ ತನಿಖೆ ಮಾಡಬೇಕಂತ ಕೊಟ್ಟಾಗ ಎಲ್ಲ ಡಾಕ್ಯುಮೆಂಟ್ ಕೊಡಂದಾರೆ ಸರ್. ನಾವು ಧಾರವಾಡ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೇಡಮ್ ಅವರಿಗೆ ಸಂಪೂರ್ಣ ಡಾಕ್ಯುಮೆಂಟ್ ಕೊಡ್ತೀವಿ. ತನಿಖೆ ಮಾಡಿಸ್ತಾನೆ ಅಂತ ಮಾತು ಕೊಟ್ಟಿದ್ದಾರೆ ಸರ್. KE ಕೊಡಬೇಕು, ತನಿಖೆ ಮಾಡಿಸ್ತಾನೆ ಅಂತ ಮಾತಾಡಬೇಕು. ಶಶಿಕಾಂತ್ ಗುರೂಜಿ ಸರ್, ಇಂಚಗೇರಿ ಮಠದ ಸ್ವಾಮೀಜಿ, ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ.